ನಮಸ್ಕಾರ. ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಏಕದಿನ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ನಡೆಯಲಿದೆ? ಹೀಗೆ ಇಂಡೋ ಹಾಗೂ ಅಫ್ಘಾನ್ ನಡುವಿನ ಫಸ್ಟ್ ODI ಮ್ಯಾಚ್ ನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2 ತಿಂಗಳುಗಳ ಕಾಲ IPL ಗುಂಗಿನಲ್ಲಿದ್ದ ಕ್ರೀಡಾ ಅಭಿಮಾನಿಗಳು ಇದೀಗ ಮತ್ತೆ ಮೇನ್ ಇನ್ ಬ್ಲೂ ತಂಡಕ್ಕೆ ಸಪೋರ್ಟ್ ಮಾಡಲು ಸಜ್ಜಾಗಿದ್ದಾರೆ. RCB 19ನೇ ಸೀಸನ್ ನಲ್ಲಿಯೂ 2ನೇ ಬಾರಿ ಕಪ್ ಎತ್ತಿ ಹಿಡಿದಿದ್ದು ಹೊಸ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದೆ. ಆದರೆ ಇದೀಗ ಎಲ್ಲ ಆಟಗಾರರು ತಮ್ಮ ನ್ಯಾಷನಲ್ ಡ್ಯೂಟಿಗಾಗಿ ಮತ್ತೆ ಮರಳಿದ್ದಾರೆ. ಈ ಮಧ್ಯೆ ಟೀಮ್ ಇಂಡಿಯಾ ಆಟಗಾರರು ಏಕೈಕ ಟೆಸ್ಟ್ ಪಂದ್ಯವನ್ನ ಅಫ್ಘಾನ್ ವಿರುದ್ಧ ಈಗಾಗಲೇ ಆಡಿದ್ದಾರೆ. ಮುಲ್ಲನ್ಪುರ್ನಲ್ಲಿ ನಡೆದಿದ್ದ ಆ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ 300 ರನ್ಗಳ ಐತಿಹಾಸಿಕ ವಿಕ್ಟರಿ ಬಾರಿಸಿದೆ. ಆದರೆ ಇದೀಗ ಎಲ್ಲ ಆಟಗಾರರು ವೈಟ್ ಬಾಲ್ ಪಂದ್ಯದತ್ತ ಮುಖ ಮಾಡಿದ್ದಾರೆ. ಈ ಭಾಗವಾಗಿ ಇದೀಗ ಭಾರತ ತಂಡ ಅಫ್ಘಾನ್ ವಿರುದ್ಧ 3 ಪಂದ್ಯಗಳ ODI ಸರಣಿಯನ್ನ ಆಡಲಿದೆ ಸ್ನೇಹಿತರೆ. ಈಗಾಗಲೇ ಈ ಸೀರೀಸ್ಗಾಗಿ BCCI ಟೀಮ್ ಇಂಡಿಯಾದ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದು, ತಂಡದ ನಾಯಕರಾಗಿ ಶುಭ್ಮನ್ ಗಿಲ್ ಆಯ್ಕೆಯಾದರೆ ವೈಸ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅನೌನ್ಸ್ ಆಗಿದ್ದಾರೆ. ಇದಲ್ಲದೆ ವಿರಾಟ್ ಕೊಹ್ಲಿ ಈ ಸೀರೀಸ್ ನಿಂದ ಇಂಜುರಿಯ ಕಾರಣ ಹೊರಬಿದ್ದಿದ್ದಾರೆ. ಅವರ ರಿಪ್ಲೇಸ್ಮೆಂಟ್ ಆಗಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರನ್ನ ರಿಪ್ಲೇಸ್ ಮಾಡಿದ್ದಾರೆ. ಇದಲ್ಲದೆ ಹಾರ್ದಿಕ್ ಪಾಂಡ್ಯ ಕೂಡ ಈ ಸೀರೀಸ್ ನಿಂದ ಔಟ್ ಆಗಿದ್ದಾರೆ ಮತ್ತು ಸಿರಾಜ್ ಬದಲಿಯಾಗಿ ಪ್ರಸಿದ್ಧ ಕೃಷ್ಣ ಅಫ್ಘಾನ್ ವಿರುದ್ಧದ ODI ಸರಣಿಯ ಸ್ಕ್ವಾಡ್ ನಲ್ಲಿ ಸ್ಥಾನ ಪಡೆದಿದ್ದಾರೆ ಸ್ನೇಹಿತರೆ. ಹಾಗಾದರೆ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ODI ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ನಡೆಯಲಿದೆ ಅಂತ ನೋಡ್ತಾ ಬರುವುದಾದರೆ, ಹೌದು, ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ODI ಪಂದ್ಯ ಇದೇ ಜೂನ್ 13ರಂದು ಅಂದ್ರೆ ಬರುವ ಶನಿವಾರ ನಡೆಯಲಿದೆ. ಉಭಯ ತಂಡಗಳ ನಡುವಿನ ಮೊದಲ ODI ಪಂದ್ಯಕ್ಕೆ ಧರ್ಮಶಾಲಾದ HPCA ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2 ಗಂಟೆಗೆ ಆರಂಭಗೊಳ್ಳಲಿದ್ದು, ಅದಕ್ಕೂ ಮುನ್ನ 1:30ಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಮತ್ತು ಭಾರತ ಹಾಗೂ ಅಫ್ಘಾನ್ ನಡುವಿನ ಈ ODI ಸರಣಿಯನ್ನ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ. 2027ರ ODI ವಿಶ್ವಕಪ್ ದೃಷ್ಟಿಕೋನದಿಂದಾಗಿ ಈ 3 ಪಂದ್ಯಗಳ ಏಕದಿನ ಸರಣಿ ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ಇದಲ್ಲದೆ ರೋಹಿತ್ ಶರ್ಮಾ ಸ್ಕ್ವಾಡ್ ನಲ್ಲಿರುವುದು ಕ್ರೀಡಾ ಅಭಿಮಾನಿಗಳಿಗೆ ರಸದೌತಣ ಇರಲಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇದಲ್ಲದೆ ವಿರಾಟ್ ಕೊಹ್ಲಿ ಈ ಸೀರೀಸ್ ಮಿಸ್ ಮಾಡಿಕೊಳ್ಳುತ್ತಿರುವುದರಿಂದಾಗಿ ಆ ನವೀನ್ ಉಲ್ ಹಕ್ ಜೊತೆಗಿನ ಆ ಕಾಳಗವನ್ನ ಕೂಡ ಕ್ರೀಡಾ ಫ್ಯಾನ್ಸ್ ಮಿಸ್ ಮಾಡಿಕೊಳ್ತಾರೆ. ಒಟ್ನಲ್ಲಿ ಭಾರತ ಹಾಗೂ ಅಫ್ಘಾನ್ ನಡುವಿನ ಏಕದಿನ ಸರಣಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು, ಮೊದಲ ಪಂದ್ಯಕ್ಕಾಗಿ ಕ್ರೀಡಾ ಅಭಿಮಾನಿಗಳು ಒಂಟಿ ಗಾಲಿನಲ್ಲಿ ನಿಂತಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ, ಭಾರತ ಹಾಗೂ ಅಫ್ಘಾನ್ ನಡುವಿನ ಫಸ್ಟ್ ODI ಮ್ಯಾಚ್ ಯಾವಾಗ, ಎಲ್ಲಿ ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಈ ಸೀರೀಸ್ ನಲ್ಲಿ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ, ಅದೇ ರೀತಿ ಯಾರು ಹೈಯೆಸ್ಟ್ ವಿಕೆಟ್ ಪಡಿತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ಸರಣಿಯನ್ನ ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.